ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ಮಂಜರಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟ್ವಿನ್ಸ್ ಮಮ್ ಕ್ರಿಯೇಷನ್ ವರ್ಲ್ಡ್. ನಾನು ಇದನ್ನು ಸಿಂಪಲ್ಲಾಗಿ ಒನ್ ಪಾಟ್ ರೆಸಿಪಿ ಥರ ಜೀರಾ ರೈಸನ್ನು ಮನೇಲಿ ಬಳಸ್ತಕ್ಕಂಥ ಅಕ್ಕಿನೇ ಉಪಯೋಗಿಸ್ಕೊಂಡು ಹೇಗೆ ಸಿಂಪಲ್ಲಾಗಿ ಜೀರಾ ರೈಸ್ ಮಾಡೋದು ಅಂತ ಹೇಳ್ತಾಯಿದ್ದೀನಿ, ಕೇಳ್ಕೊಳ್ಳಿ. ಇದಕ್ಕೆ ಬೇಕಾಗಿರೋ ಸ್ಪೈಸೀಸು: ಏಲಕ್ಕಿ, ಕಪ್ಪು ಏಲಕ್ಕಿ ಮತ್ತು ಬಿಳಿ ಏಲಕ್ಕಿ, ಚಕ್ಕೆ, ಪಲಾವ್ ಎಲೆ, ಚಕ್ರ ಮೊಗ್ಗು, ಲವಂಗ, ಹಸಿಮೆಣಸಿನ್ಕಾಯಿ, ಎಣ್ಣೆ, ತುಪ್ಪ, ಜೀರಿಗೆ, ಕೊತ್ತಂಬರಿ ಸೊಪ್ಪು, ಅಕ್ಕಿ, ಉದ್ದುದ್ದ ಹೆಚ್ಚಿರಿದಂಥ ಈರುಳ್ಳಿ, ನಿಂಬೆಹಣ್ಣಿನ ರಸ ಮತ್ತು ಉಪ್ಪು ಇದಕ್ಕೆ ಬೇಕಾಗಿರೋ ಸಾಮಾನುಗಳು. ಇದನ್ನು ಒಂದು ಪಾಟ್ ರೆಸಿಪಿ ಥರನೂ ಮಾಡ್ಬೋದು. ಬನ್ನಿ ಮಾಡೋದು ಹೇಗೆ ಅಂತ ಫಟಾಫಟ್ ಹೇಳ್ಕೊಡ್ತೀನಿ. ಒಂದು ಸ್ಟವ್ ಹಚ್ಬಿಟ್ಟು ಕುಕ್ಕರ್ನ ಸಿಮ್ಮಲ್ಲಿ ಇಟ್ಕೊಳ್ಳೋಣ. ಅದು ಕಾದ ಮೇಲೆ ಅದಕ್ಕೆ ಎಣ್ಣೆ ಹಾಕೋಣ. ನೀವು ಎಷ್ಟು ತಗೊಂಡಿರ್ತೀರ ರೈಸನ್ನು ಅದಕ್ಕೆ ಸರಿಯಾಗಿ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಅರ್ಧ ತುಪ್ಪ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ. ಬರೀ ತುಪ್ಪ ಹಾಕ್ಬೇಡಿ, ಸೀದೋಗುತ್ತೆ. ತುಪ್ಪ ಇಲ್ಲದಿದ್ದರೆ ಬರೀ ಎಣ್ಣೆಲೇ ಮಾಡ್ಬೋದು, ಅದನ್ನು ಚೆನ್ನಾಗಿರುತ್ತೆ. ತುಪ್ಪ ಹಾಕಲೇಬೇಕು ಅಂತ ಏನಿಲ್ಲ. ತುಪ್ಪ ಹಾಕಿದರೆ ಟೇಸ್ಟು ಚೆನ್ನಾಗಿರುತ್ತೆ, ಫ್ಲೇವರು ಚೆನ್ನಾಗಿರುತ್ತೆ. ಇದು ಸ್ವಲ್ಪ ಕಾಯಬೇಕು. ಸಿಮ್ಮಲ್ಲೇ ಇಟ್ಕೊಂಡಿರಿ. ತುಂಬ ಜಾಸ್ತಿ ಉರಿ ಇಟ್ಕೊಂಡ್ರೆ ಎಣ್ಣೆ ಸೀದೋಗೋ ಚಾನ್ಸಸ್ ಇರುತ್ತೆ. ಈಗ ನೋಡಿ ಕಾಯ್ತಾ ಇದೆ. ತುಪ್ಪ ಕರಗಿದ್ರೆ ಸಾಕು. ತುಪ್ಪ ಕರಗ್ತಾ ಇದ್ದಂಗೆ ಅದಕ್ಕೆ ಸಿಂಪಲ್ಲಾಗಿ ಮನೇಲೇ ನೀವು ಯಾವ ಅಕ್ಕಿನ ಅನ್ನ ಮಾಡ್ತೀರೋ ಅದರಲ್ಲೇ ಮಾಡ್ಕೋಬೋದು. ಜೀರಾ ರೈಸೇ ಬೇಕು ಅಂತ ಏನಿಲ್ಲ. ಇದಕ್ಕೆ ಚಕ್ಕೆ, ತುಪ್ಪ, ಎಣ್ಣೆ ಚೆಂದ ಹಾಕಿ, ಹಸಿ ಎಣ್ಣೆಗೆ ಹಾಕಬೇಡಿ. ಪಲಾವ್ ಎಲೆ, ಏಲಕ್ಕಿ, ಕಪ್ಪು ಏಲಕ್ಕಿ ಇಲ್ಲಾಂದರೆ ಬಿಳಿ ಏಲಕ್ಕಿನ ಹಾಕಿ, ಎರಡನ್ನೂ ಹಾಕಿದರೆ ಚೆನ್ನಾಗಿರುತ್ತೆ ರುಚಿ. ಸ್ವಲ್ಪ ಸ್ಮ್ಯಾಶ್ ಮಾಡಿ ಹಾಕಿ. ಲವಂಗ, ಮತ್ತು ಚಕ್ರ ಮೊಗ್ಗು. ನಾನು ಚಕ್ರ ಮೊಗ್ಗುನ ಬಿಡಿಸ್ಬಿಟ್ಟು ಹಾಕಿದ್ದೀನಿ. ಫ್ಲೇವರ್ ಚೆನ್ನಾಗಿ ಬರುತ್ತೆ. ಒಂದೇ ಇಡಿ ಹಾಕಿದರೆ ಅದರ ಫ್ಲೇವರು ಎಣ್ಣೆಲಿ ಬರಲ್ಲ. ಹಾಗಾಗಿ ಅದರ ಪೆಟಲ್ಸ್ ಎಲ್ಲ ಬಿಡಿಸ್ಬಿಟ್ಟು ಹಾಕಿದ್ದೀನಿ. ಇದನ್ನು ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳಿ ಎಣ್ಣೆಲಿ. ಸ್ವಲ್ಪ ರೋಸ್ಟ್ ಆದಮೇಲೆ ಇದಕ್ಕೆ ಜೀರಿಗೆ ಹಾಕಿ. ನಾವು ಜೀರಿಗೆ ಎಷ್ಟು ಹಾಕ್ತೀವೋ ಅಷ್ಟು ಒಳ್ಳೆಯದು. ಯಾಕಂದರೆ ಇದರ ಹೆಸರನ್ನೇ ಜೀರಾ ರೈಸು. ಹಾಗಂತ ತುಂಬ ಹಾಕಬೇಡಿ. ಒಗ್ಗರಣೆಗೆ ಹಾಕ್ತೀವಲ್ಲ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಹಾಕಿ. ತುಂಬ ಚೆನ್ನಾಗಿರುತ್ತೆ ಜೀರಾ ರೈಸ್. ಇದಕ್ಕೆ ಯಾವ ಮಸಾಲೆನೂ ರುಬ್ಬೋ ಅವಶ್ಯಕತೆಯೇ ಇಲ್ಲ. ಒಂದು ಅರ್ಧ ಗಂಟೆಯಲ್ಲಿ ಕುಕ್ಕರ್ ಕೂಗಲಿಕ್ಕೆ ಎಷ್ಟು ಟೈಮ್ ಬೇಕೋ ಅಷ್ಟೇ ಟೈಮಲ್ಲಿ ಈ ಜೀರಾ ರೈಸ್ ರೆಸಿಪಿನ ಮಾಡ್ಬೋದು. ತುಂಬ ಸಿಂಪಲ್ಲಾಗಿ ಮಾಡ್ಬೋದು. ಹೋಟೆಲ್ಗಿನ್ನ ಚೆನ್ನಾಗಿ ಮಾಡ್ಕೊಂಡು ತಿನ್ಬೋದು. ಮನೇಲಿ ಮಾಡೋ ಮೆಥಡ್ ಗೊತ್ತಿರಬೇಕು ಅಷ್ಟೇ. ಈರುಳ್ಳಿ ಸ್ವಲ್ಪ ಫ್ರೈ ಆಗಬೇಕು ಚೆನ್ನಾಗೆ. ತುಂಬ ಫ್ರೈ ಮಾಡಬೇಡಿ. ತುಂಬ ಫ್ರೈ ಮಾಡಿದ್ರೆ ಕ್ಯಾರಮಲೈಸ್ ಆಗುತ್ತೆ. ಈರುಳ್ಳಿ ಹಾಕ್ತಾಯಿದ್ರೂ ನಡೆಯುತ್ತೆ. ಇದಕ್ಕೆ ಹಸಿಮೆಣಸಿನ್ಕಾಯಿ ಹಾಕಿ. ಹಸಿಮೆಣಸಿನ್ಕಾಯಿ ಇಲ್ಲಾಂದರೆ ಒಣಮೆಣಸಿನ್ಕಾಯಿನೂ ಹಾಕ್ಬೋದು. ಎಷ್ಟು ಖಾರಕ್ಕೆ ಬೇಕೋ ಅಷ್ಟು ಹಾಕಿ. ಈರುಳ್ಳಿ ಜಾಸ್ತಿ ಕ್ಯಾರಮಲೈಸ್ ಆಗೋದು ಬೇಡ. ಒಂದು ಅರ್ಧ ಬೇಯಿಸಿ ಸಾಕು. ಸ್ವಲ್ಪ ಅದು ಗೋಲ್ಡನ್ ಬ್ರೌನ್ ಬರಬೇಕಷ್ಟೆ, ಸ್ವಲ್ಪ ಜಾಸ್ತಿ ಬೇಡ. ಸಿಮ್ಮಲ್ಲೇ ಇಟ್ಕೊಂಡಿರಿ. ನೋಡಿ ಈ ಥರ ಫ್ರೈ ಮಾಡಿ. ನೋಡಿ ಈ ಕನ್ಸಿಸ್ಟೆನ್ಸಿ ಬಂದರೆ ಸಾಕು ಈರುಳ್ಳಿ. ಈಗ ನಾನು ಅಕ್ಕಿನ ತೊಳೆದು ಇಟ್ಕೊಂಡಿದ್ದೆ. ಒಂದು 10 ನಿಮಿಷ ತೊಳೆದು ನೀರೆಲ್ಲ ಬಸ್ತಿಟ್ಕೊಂಡ್ರೆ ಅದು ಚೆನ್ನಾಗಿ ಸ್ವಲ್ಪ ಹರಳ್ಕೊಂಡು ಥರ ಆಗಿರುತ್ತೆ. ಆವಾಗ ಅನ್ನ ಸ್ವಲ್ಪ ಸ್ಮೂತಾಗಿ ಚೆನ್ನಾಗಾಗುತ್ತೆ. ಗಟ್ಟಿ ಥರ ಆಗೋಲ್ಲ. ಈಗ ಆ ಮಸಾಲೆದಲ್ಲೆಲ್ಲ ಅಕ್ಕಿನ ಚೆನ್ನಾಗಿ ಬಾಡಿಸ್ಕೊಳ್ಳಿ. 1-2 ನಿಮಿಷ ತಿರುಗಿಸ್ಕೊಂಡು ಸ್ಟಿರ್ ಮಾಡುತ್ತೆ. ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೋಬೇಕು. ಇದಕ್ಕೆ ನೀವು ಬಿಸಿನೀರು ಹಾಕಬೇಕು, ತಣ್ಣೀರು ಹಾಕಬೇಡಿ. ಇದೆಲ್ಲ ಮಾಡೋ ಅಷ್ಟೊತ್ತಿಗೆ ಪಕ್ಕದಲ್ಲಿ ನೀರು ಕಾಯ್ಸೋಕೆ ಇಟ್ಕೊಳ್ಳಿ. ಎಷ್ಟು ಅಕ್ಕಿ ಹಾಕಿರ್ತೀರ ಆದರೆ 2ರಷ್ಟು ನೀರು ಹಾಕಿ ಸಾಕು. 2ರಷ್ಟು ನೀರು ಹಾಕ್ಬಿಟ್ಟು ಸ್ವಲ್ಪ ಅದನ್ನೆಲ್ಲ ಮಸಾಲೆ ಎಲ್ಲ ಅದರೊಳಗಡೆ ಕಲಸೋ ಥರ ಮಿಕ್ಸ್ ಹಾಕ್ಬೇಕು. ಚೆನ್ನಾಗಿ ತಿರುಗಿಸ್ಕೊಳ್ಳಿ.
ಅರಶಿನ ಹಾಕ್ಬೇಡಿ ಇದಕ್ಕೆ. ಅರಶಿನ ಹಾಕಿದರೆ ಚೆನ್ನಾಗಾಗಲ್ಲ, ಚಿತ್ರಾನ್ನ ಥರ ಆಗಿಬಿಡುತ್ತೆ. ಹಾಗಾಗಿ ಅರಶಿನ ಹಾಕ್ಬೇಡಿ ಇದಕ್ಕೆ. ನೋಡಿ, ಇದಕ್ಕೆ ಈಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ. ಇಷ್ಟೇ ಇದಕ್ಕೆ ಜೀರಾ ರೈಸಿಗೆ ಬೇಕಾಗಿರೋಂಥ ಸಾಮಾನುಗಳು. ತುಂಬ ಸಿಂಪಲಾಗಿ ಬೇಗ ಮಾಡ್ಕೊಬೋದು. ಬರೀ ಅನ್ನ ಸಾರು ತಿನ್ನೋಕ್ಕೆ ಪಲಾವು, ರೈಸ್ ಬಾತು ಎಲ್ಲ ಮಾಡ್ಕೊಂಡು ತಿಂದು ಬೇಜಾರಾಗಿದ್ರೆ ಇದು ಜೀರಿಗೆ ಹಾಕಿರೋದ್ರಿಂದ ಇದರ ಘಮ ತುಂಬ ಚೆನ್ನಾಗಿ. ಇದಕ್ಕೆ ಸ್ವಲ್ಪ ನಿಂಬೆ ರಸ ಹಾಕಿ. ಇದಕ್ಕೆ ಟೊಮೊಟೊ ಹಾಕಲ್ಲ ನಾವು. ಈ ನಿಂಬೆ ರಸ ಹಾಕೋದ್ರಿಂದ ಎರಡು ಯೂಸ್ ಆಗುತ್ತೆ. ಒಂದು, ಅನ್ನ ಒಂದಕ್ಕೊಂದು ಅಂಟ್ಕೊಳ್ಳಲ್ಲ. ಅನ್ನ ತುಂಬ ಚೆನ್ನಾಗಿ ಸ್ಮೂತಾಗಿ ಬರುತ್ತೆ, ಒಂದಕ್ಕೊಂದು ಅಂಟ್ಕೊಂಡಿರಲ್ಲ. ನೋಡಿ ಇಷ್ಟು. ಇದು 1 ಪಾಟ್ ರೆಸಿಪಿ. ಅದು ಸ್ವಲ್ಪ ನೀರು ಕುದಿಯೋಕ್ಕೆ ಬಿಡ್ರಿ. ಫಸ್ಟೇ ಲಿಡ್ ಹಾಕ್ಬೇಡಿ, ನೀರು ಕುದಿಲಿಕ್ಕೆ ಬಿಡಿ. ನೀರು ಕುದ್ದಾದಮೇಲೆ ಲಿಡ್ ಕ್ಲೋಸ್ ಮಾಡಿ. ಮೊದಲೇ ಲಿಡ್ ಕ್ಲೋಸ್ ಮಾಡಬೇಡಿ, ರೈಸ್ ಅಂಟ್ಕೊಳ್ಳುತ್ತೆ ಒಂದಕ್ಕೊಂದು. ನೋಡಿ, ಈಗ ಲಿಡ್ ಕ್ಲೋಸ್ ಮಾಡಿ ವಿಷಲ್ ಹಾಕ್ಬಿಟ್ಟು, ಒಂದೇ ವಿಷಲ್ ಸಾಕು. ಅಕ್ಕಿನ ಸ್ವಲ್ಪ ಹೊತ್ತು ನೆನೆಸಿಟ್ಟಿರೋದ್ರಿಂದ ಒಂದೇ ವಿಷಲಲ್ಲಿ ನೋಡಿ ಇದು ಹೆಂಗಿದೆ ಅಂತ. ಒಂದೇ ವಿಷಲ್ ಸಾಕು. ಈಗ ಲಿಡ್ ಓಪನ್ ಮಾಡಿದ್ದೀನಿ, ನೋಡಿ ಎಷ್ಟು ಚೆನ್ನಾಗಾಗಿದೆ ಜೀರಾ ರೈಸ್. ಒಂದೇ ವಿಷಲಲ್ಲೇ ಚೆನ್ನಾಗಿ ಬೇಯುತ್ತೆ. 2 ವಿಷಲ್ ಹಾಕಿದ್ರೆ ಮೆತ್ತಗಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಾಗುತ್ತೆ. ಇದು ದಾಲ್ ಜೊತೆಗೆ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ. ದಾಲ್ ರೆಸಿಪಿನ ನಾನು ಐ ಬಟನಲ್ಲಿ ಹಾಕಿರ್ತೀನಿ, ನೋಡಿ ಮೇಲ್ಗಡೆ. ನೋಡಿ ಎಷ್ಟು ಚೆನ್ನಾಗಿದೆ. ಇದನ್ನ ಕುಕ್ಕರ್ ಓಪನ್ ಮಾಡಿ ಸ್ವಲ್ಪ ಹೊತ್ತು ಬಿಡಬೇಕು. ಯಾಕೆಂದರೆ ಬಿಸಿಲಿಂದ ತಿರುಗಿಸಿದ್ರೆ ಒಂದಕ್ಕೊಂದು ಅಂಟ್ಕೊಂಡು ಅಕ್ಕಿ ಎಲ್ಲ, ಅನ್ನ ಎಲ್ಲ ಮಿಡ್ಡೆ ಥರ ಆಗುತ್ತೆ. ಹಾಗಾಗಿ ಓಪನ್ ಮಾಡಿ ಒಂದು 2-3 ನಿಮಿಷ ಬಿಟ್ಬಿಟ್ಟು ಆಮೇಲೆ ತಿರುಗಿಸಿ. ನೋಡಿ ಜೀರಾ ರೈಸ್ ರೆಡಿ. ಎಷ್ಟು ಚೆನ್ನಾಗಾಗಿದೆ ಅಂತ ಜೀರಾ ರೈಸು. ಒಂದು 15 ಮಿನಿಟ್ಸಲ್ಲೇ ಮಾಡ್ಬೋದು ಇದು ಅಡುಗೆನ. ಮಕ್ಕಳಿಗೆ ಲಂಚ್ ಬಾಕ್ಸಿಗೆ, ನಮಗೆ ಡಿನ್ನರ್ಗೂ ಚೆನ್ನಾಗಿರುತ್ತೆ. ಬ್ರೇಕ್ಫಾಸ್ಟು, ಲಂಚು ಯಾವುದಕ್ಕಾದ್ರೂ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ತುಂಬ ಚೆನ್ನಾಗಿರುತ್ತೆ. ಬಿಸಿ ಬಿಸಿಯಾಗಿ ತಿಂದರೆ ಈ ವಿಂಟರ್ ಸೀಸನ್ನಲ್ಲಿ ತುಂಬ ಚೆನ್ನಾಗಿರುತ್ತೆ ಇದು. ಇದಕ್ಕೆ ಮೇಲೆ ಸಣ್ಣಗೆ ಹೆಚ್ಚಿರ್ಕೊಂತ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ದಾಲ್ ಜೊತೆಗೆ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮನೇಲಿ ಮಾಡಿರ್ತಕ್ಕಂಥ ಈ ಜೀರಾ ರೈಸು ಹೈಜೆನಿಕ್ ಆಗಿರುತ್ತೆ. ಯಾವ ಸೋಡಾನು ಹಾಕಿರಲ್ಲ. ಹೋಟೆಲ್ ಸ್ಟೈಲಲ್ಲಿ, ಹೋಟೆಲಿಗಿನ ತುಂಬ ಟೇಸ್ಟಾಗಿರುತ್ತೆ. ನಾವು ಮನೇಲಿ ನಮ್ಮ ಕೈ ರುಚಿಲಿ ಮಾಡಿದರೆ ಮಕ್ಕಳಿಗೂ ಖುಷಿಯಿಂದ ತಿಂತಾರೆ. ಲಂಚ್ ಬಾಕ್ಸಿಗೆ ಹಾಕಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಇದು ಮಕ್ಕಳಿಗೆ. ಈ ವಿಂಟರ್ ಸೀಸನಲ್ಲಿ ಹೇಳಿ ಮಾಡಿಸಿರೋದಂಥ ರೆಸಿಪಿ ಇದು. ಮಾಡಿಕೊಂಡು ತಿನ್ನಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನೋಡ್ತಾ ಇದ್ರೇ ತಿನ್ನಬೇಕು ಅನ್ನಿಸ್ತಾ ಇದೆ. ಜೀರಾ ರೈಸಿಗೆ ಯಾವ ಮಸಾಲೆನೂ ರುಬ್ಬೋ ಅವಶ್ಯಕತೆ ಇರೋದಿಲ್ಲ. ಎಲ್ಲ ಫ್ಲೇವರಿಗೆ ಮಾತ್ರ ಹಾಕಬೇಕು. ಸ್ವಲ್ಪ ಜೀರಿಗೆ ಜಾಸ್ತಿ ಹಾಕಬೇಕಷ್ಟೇ. ತುಪ್ಪ ಇಲ್ಲದೇ ಇದ್ದರೆ ಎಣ್ಣೆಲೇ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ತುಂಬ ಚೆನ್ನಾಗಿದೆ, ಸಖತ್ತಾಗಿದೆ.